ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 5 ಗಂಟೆ ಆಗಿದೆ. 7 ಮಿನಿಟ್ಸ್ 8 ಮಿನಿಟ್ಸ್ ಏನೋ ಮುಂದೆ ಇದೆ ನಮ್ಮದು ಗಡಿಯಾರ. ಹಾಗಾಗಿ 5 ಗಂಟೆ ಆಗಿದೆ ಅಂತ ಹೇಳ್ತಾ ಇರೋದು. ಮಕ್ಕಳು ಟೈಮ್ ಆಯಿತು ಅಂತೇಳಿ ಡ್ಯಾನ್ಸ್ ಕ್ಲಾಸಿಗೆ ಹೋದರು. ಮಕ್ಕಳಿಗೆ ಸ್ವಲ್ಪ ಹೆಲ್ತಲ್ಲಿ ಹಂಗೆ ಹಿಂಗೆ ಆಗಿತ್ತು. ನನ್ನ ಮಗಳಿಗೆ ಮಗ ಚೆನ್ನಾಗಿದ್ದಾನೆ. ಹಂಗಾಗಿ ಇವತ್ತು ಸ್ಕೂಲಿಗೆ ಹೋಗಿರಲಿಲ್ಲ. ಇಷ್ಟೊತ್ತವರೆಗೂ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಏನೋ ಮಾಡಿಕೊಂಡು ಇವಾಗ ಕಸ ಎಲ್ಲ ಗೂಡಿಸಿ ಇವಾಗ ಡ್ಯಾನ್ಸ್ ಕ್ಲಾಸಿಗೆ ಹೋದರು. ನಾನು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಅಂತ. ಯಾಕಂದರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ, ಸ್ವಲ್ಪ ಐಟಮು ತೊಗೊಂಬರೋದಿದೆ. ನಾನು ಸ್ವಲ್ಪ ಐಬ್ರೋ ಮಾಡಿಸ್ಕೊಂಬರೋಣ ಅಂತ. ನೋಡ್ತಾ ಇದ್ದೀರಾ ಹೆಂಗೆ ಬೆಳ್ಕೊಂಡಿದೆ ಅಂತ, ಕರಡಿ ಥರ. ಹಾಗಾಗಿ ಸ್ವಲ್ಪ ಅಡುಗೆನೂ ಮಾಡಬೇಕು. ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂಥೇಳಿ ನೋಡಿರಿ. ಬ್ಲೌಸು ಸ್ಟಿಚ್ ಮಾಡೋಣ ಅಂತ ಕುತ್ಕೊಂಡೆ ಮಧ್ಯಾಹ್ನ. ಬೆಳಗ್ಗೆ ಸ್ವಲ್ಪ ತಲೆನೋವ್ತಾ ಇತ್ತು ಅಂತೇಳ್ಬಿಟ್ಟು ಬೆಳಿಗ್ಗೆನೇ ನನಗೆ ಸ್ಟಿಚ್ಚಿಗೆ ಕೂತಿದ್ರೆ ಸ್ವಲ್ಪ ಬೇಗನೆ ಮುಗ್ದಿರೋದು. ತುಂಬ ಲೇಟಾಗಿತ್ತು. ನಾನು ಆಲ್ರೆಡಿ ಕೂತ್ಕೊಂಡಾಗ ಒಂದು 3 ಗಂಟೆ ಆಗಕ್ಕೆ ಬಂದಿತ್ತು ಅನಿಸುತ್ತೆ. ಫೈನಲ್ಲಾಗಿ ಆಗಲಿಲ್ಲ ಅದು. ಕಟ್ಟಿಂಗು ಲೈನಿಂಗ್ ಮಾತ್ರ ಕಟ್ ಮಾಡ್ಕೊಂಡಿದ್ದೆ. ಮೇನ್ ಫ್ಯಾಬ್ರಿಕ್ಕು ಯಾವಾಗಲೂ ಕಟ್ ಮಾಡ್ಕೊತಿರಲಿಲ್ಲ. ಈ ಸಲ ಕಟ್ ಮಾಡ್ಕೊಂಡು ಟ್ರೈ ಮಾಡೋಣ ಅಂಥೇಳಿ. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ಅದನ್ನು ಕಟ್ ಮಾಡಿಕೊಂಡು ಕುತ್ಕೊಂಡು ಆಮೇಲೆ ಸ್ಟಿಚ್ ಮಾಡೋಷ್ಟೊತ್ತಿಗೆ ಇದು ಮುಗಿಯುತ್ತೆ ಅಂದ್ಕೊಂಡೆ, ಮುಗಿಲಿಲ್ಲ. ಮುಂಚೆ ಎಲ್ಲ 1-1.5 ಗಂಟೆ ಒಳಗಡೆ ಒಂದು ಬ್ಲೌಸು ಸ್ಟಿಚ್ ಮುಗಿಯೋದು. ಇವತ್ತು ಅದೇನೋ ಸೋಂಬೇರಿತನನೋ ಅಥವಾ ಏನೋ ಒಂದು ಗೊತ್ತಿಲ್ಲ, ಮುಗಿಲಿಲ್ಲ. ಕೊನೆಗೆ ನೋಡೋಣ, ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಸ್ಟಿಚಿಗೆ ಕೂರೋಣ ಅಂತ ಅಂದ್ಕೊಂಡು ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಡುಗೆ ಮಾಡೋಣ ಅಂತ ಒಳಗಡೆ ಬಂದೆ. ಹಾಗಾಗಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ಲಾಸ್ಟ್ವರೆಗೂ ನೋಡಿ. ಈ ವಿಡಿಯೋದಲ್ಲಿ ಹೊರಗಡೆ ಹೋಗೋದಿದೆಯಲ್ಲ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆದಷ್ಟು ವೀಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೈಟ್ವರೆಗೂ ನನ್ನ ಒಂದು ರೊಟೀನ್ ಎಲ್ಲ ಯಾವ ರೀತಿ ಹೋಗುತ್ತೆ ನನಗೆ ಗೊತ್ತಿಲ್ಲ. ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರೇನೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ಬೇಗ ಅಡುಗೆ ಮುಗಿಸಿ ಅದಾದಮೇಲೆ ನಾನು ಕೂಡ ಸ್ನಾನ ಮಾಡಿ ಪೂಜೆ ಮಾಡಬೇಕು. ಹಂಗಾಗಿ ಬೇಗ ಅಡುಗೆ ಮುಗಿಸ್ಬಿಡೋಣ ಅಂಥೇಳಿ ಸ್ವಲ್ಪ ಕಾಳುಗಳನ್ನು ನೆನೆಸಿಟ್ಟಿದ್ದೆ. ಸ್ವಲ್ಪ ಮೊಳಕೆನೂ ಬಂದಿತ್ತು. ಹೆಸ್ರು ಕಾಳು ಮತ್ತು ಬಟಾಣಿ ಕಾಳು ಮತ್ತು ತರಕಾರಿ ಎಲ್ಲನೂ ಖಾಲಿ ಆಗಿಬಿಟ್ಟು ಏನು ಒಂದು ಸ್ವಲ್ಪ ಬೀನ್ಸು, ಒಂದು 2 ಆಲೂಗಡ್ಡೆ ಇತ್ತು. ಅದಷ್ಟನ್ನು ಸೇರಿಸಿ ನಾನು ಇವತ್ತು ಸಾಂಬಾರು ಮಾಡಿಬಿಡೋಣ, ನಾಳೆ ತರಕಾರಿ ತೊಗೊಂಬರೋಣ ಅಂಥೇಳಿ. ಫುಲ್ಲು ಎಲ್ಲ ಫ್ರಿಡ್ಜ್ ಮೊನ್ನೆ ಹಾಳಾಗಿತ್ತು. ಅದನ್ನೆಲ್ಲನೂ ಸರಿ ಮಾಡಿಸಿದ್ವಲ್ಲ, ಅವತ್ತು ಫುಲ್ಲೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಹಂಗಾಗ್ಬಿಟ್ಟು ತರಕಾರಿ ತೊಗೊಂಬಂದಾಗ ವಾಶ್ ಮಾಡಿ ನೀಟಾಗಿ ಬಾಕ್ಸಿಗೆ ಹಾಕಿ ಎತ್ತಿಟ್ಕೋಬೋದು ಅಂತ ಹೇಳಿ ಫುಲ್ಲೆಲ್ಲ ಖಾಲಿ ಮಾಡಿ ಬಾಕ್ಸನ್ನು ತೊಳೆದಿಟ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಬಟಾಣಿ ಮತ್ತು ಹೆಸರು ಕಾಳು, ಬೀನ್ಸು, ಆಲೂಗಡ್ಡೆ ಇಷ್ಟನ್ನು ತೊಳೆದ್ಬಿಟ್ಟು ಹಾಕಿ ಸಾಂಬಾರು ಮಾಡೋಣ ಅಂತ. ಇದಕ್ಕೆ ಒಂದು ಮಸಾಲೆ ನಾನು ಎಲ್ಲ ಸಾಂಬಾರಿಗೂ ರುಬ್ಬುವಾಗ ತೋರಿಸಿದ್ದೀನಿ. ತೆಂಗಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಖಾರದ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಕೊಂಡು ಹುಣಸೆಹಣ್ಣು ಇಷ್ಟನ್ನು ಹಾಕಿ ರುಬ್ಬಿ ಹಾಕ್ತೀನಿ ಅಷ್ಟೇ. ಅದು ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂತಂದರೆ ತೆಂಗಿನಕಾಯಿ ಬೇಕಿತ್ತು. ಹಸ್ಬೆಂಡ್ ಬರೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಮಾಡ್ಕೊಂಡಿದ್ದರಿಂದ ಸ್ವಲ್ಪ ಲೇಟಾಗಿತ್ತು ಅಡುಗೆ ಮಾಡೋದಕ್ಕೆ. ಇದು ವ್ಲಾಗ್ ಎಲ್ಲಿವರೆಗೂ ಆಗಿದೆ ಅನ್ನೋದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಹೊರಗಡೆ ಹೋಗೋದಿತ್ತು ಅಂತ ಹೇಳಿದೆ ಅಲ್ವಾ, ಹಂಗಾಗಿ ಏನಾದರೂ ತೊಗೊಂಬರೋದಿತ್ತು ಅಂದರೆ ಮರ್ತೋಗ್ಬಿಡ್ತೀನಿ. ಹಂಗಾಗಿ ಬರ್ಕೋತಾ ಇದ್ದೆ. ಬರೆದಿಟ್ಕೊಂಡ್ರೆ ನೆನಪಿರುತ್ತೆ ಎಲ್ಲನೂ ತೊಗೊಂಬರ್ಬೋದು ಅಂತ. ಅದಾದಮೇಲೆ ಅಡುಗೆ ಇನ್ನೇನು ತೆಂಗಿನಕಾಯಿ ಇಲ್ಲ ಅಂತ ಅರ್ಧಂಬರ್ಧ ಆಯಿತು. ಆಮೇಲೆ ಮಕ್ಕಳು ಬಂದರು. ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಕೂತಿದ್ದೆ. ಅಷ್ಟೊತ್ತಿಗೆ ಮಕ್ಕಳು ಬಂದರು, ಹೋಮ್ವರ್ಕ್ ಬರೀತಾಯಿದ್ರು. ಇಬ್ಬರು ಕೂಡ ಏನಾದರೂ ಗೊತ್ತಿಲ್ಲ ಅಂದರೆ ಏನೋ ಡೌಟ್ಸ್ ಇತ್ತು ಅಂತಂದರೆ ಕೇಳ್ಕೊಂಡು ಬರ್ಕೋತಾರೆ. ಅಮ್ಮು ಹೇಳ್ಕೊಂಡು ಬರ್ಕೊಳ್ಳೋದು ಜಾಸ್ತಿ, ಅಪ್ಪು ಸ್ವಲ್ಪ ಬರ್ಕೊಳ್ಳೋಲ್ಲ. ನಮ್ಮ ಮನಸ್ಸಲ್ಲಿ ಹೇಳ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇರ್ತೇನೆ. ಹಂಗೆ ಏನೇನೋ ಕೇಳ್ತಾ ಇದ್ದ, ಹಂಗೆ ಅವನಿಗೂ ಹೇಳ್ಕೊಟ್ಕೊಂತ ಕೂತಿದ್ದೆ. ಹಸ್ಬೆಂಡ್ ತುಂಬ ಲೇಟ್ ಮಾಡಿದ್ರು ಬರೋದು. ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಆಮೇಲೆ ನಾನು ಸಾಕಷ್ಟು ವೆಯ್ಟ್ ಮಾಡಿ ಸುಮ್ಮನೆ ಕೂತ್ಕೊಂಡು ಯಾಕೆ ಟೈಮ್ ವೇಸ್ಟ್ ಮಾಡಲಿ, ಅಡುಗೆ ಮಾಡೋಕ್ಕೂ ಇನ್ನು ಕಂಟಿನ್ಯೂ ಮಾಡೋಕ್ಕೆ ತೆಂಗಿನಕಾಯಿ ಇಲ್ಲ ಅಂತಂದ್ಬಿಟ್ಟು ಬ್ಲೌಸ್ ಅರ್ಧಂಬರ್ಧ ಆಗಿತ್ತಲ್ವ, ಅದನ್ನಾದರೂ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡೆ. ಇನ್ನೇನು ಸ್ಟಿಚ್ ಮಾಡ್ತಾಯಿದ್ದೆ, ಮತ್ತೂ ಅರ್ಧಂಬರ್ಧ ಆಯಿತು. ಬಂದುಬಿಟ್ಟು ಸರಿ ಹೋಗಿ ಬರೋಣ ಅಂತ ಅಂದರು.
ಆಮೇಲೆ ಹೊರಗಡೆ ಹೋದ್ವಿ. ಹೊರಗಡೆನೂ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಐಬ್ರೋನೂ ಮಾಡಿಸ್ಕೊಡ್ಲಿಲ್ಲ. ತುಂಬ ಲೇಟಾಗಿ ಹೋಗಿದ್ದರಿಂದ ಲೈನಿಂಗ್ ಮಾತ್ರ ನನಗೆ ಇಂಪಾರ್ಟೆಂಟ್ ಬೇಕೇ ಬೇಕಿತ್ತು ಅಂತೇಳ್ಬಿಟ್ಟು ಅದಷ್ಟನ್ನು ತೊಗೊಂಬರಲೇಬೇಕಿತ್ತು ಅಂತ ಹೋದೆ. ಅದಾದಮೇಲೆ ಸಂಡೇ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸಂಡೇ ಎಲ್ಲಿಗೆ ಹೋಗಿದ್ವಿ ಅಂತ. ಈ ಒಂದು ಪ್ಲೇಸ್ ನೋಡುವಾಗ ಆದರೆ ಗೆಸ್ ಮಾಡಿ ಎಲ್ಲಿಗೆ ಹೋಗಿದ್ವಿ ಅಂತ. ಲಾಸ್ಟಲ್ಲಿ ಹೇಳಿದ್ದೀನಿ ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗ್ತಾಯಿದ್ದೀವಿ, ಎಲ್ಲಿಗೆ ಹೋಗಿದ್ದೀವಿ ಅಂತ. ಹಂಗಾಗಿ ಇಲ್ಲೇ ಹೇಳ್ತಾ ಇದ್ದೀನಿ. ಪ್ಲೇಸ್ ನಿಮಗೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ, ಹಂಗಾಗಿ ಹೇಳ್ತಾ ಇದ್ದೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ನೀವು ಆದರೆ ಈ ಸೈಡ್ ಎಲ್ಲಾದರೂ ಹೋದರೆ ನೀವು ಕೂಡ ಈ ಪ್ಲೇಸ್ಗೆ ವಿಸಿಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಒಂದು ಮಿಸ್ ಆಗಿದ್ದೇನಪ್ಪ ಅಂತಂದರೆ, ಸಂಡೇ ಬೆಳಿಗ್ಗೆ ತಿಂಡಿ ತಿಂದಲೇ ಹೊರಟ್ಬಿಟ್ವಿ. ಹೊರಗಡೆನೇ ಎಲ್ಲಾದರೂ ತಿನ್ಕೊಳ್ಳೋಣ, ಲೇಟ್ ಆಗುತ್ತೆ ಅಂತ ಹೋದ್ವಿ. ಶಿವಮೊಗ್ಗ ಬಿಟ್ಟು ನಾವು ಇನ್ನು ಮುಂದೆ ಹೋಗೋದ್ರೊಳಗಡೆ ನಾವು ಸಾಕಷ್ಟು ಹೋಟೆಲ್ ಹೋಯ್ತು. ತಿಂಡಿ ತಿನ್ಕೊಂಡಿದ್ರೆ ಬೆಟರ್ ಇತ್ತು. ನಾವು ಹೋಗೋ ಪ್ಲೇಸ್ ಯಾವುದು ಅಂತ ಹೇಳ್ತೀನಿ ನೋಡಿ. ತೀರ್ಥಹಳ್ಳಿ ಹತ್ರ ಕುಪ್ಪಳ್ಳಿ, ಕುವೆಂಪು ಅವರ ಮನೇನ ತೋರಿಸ್ಬೇಕು ಮಕ್ಕಳಿಗೆ ಅಂತ ಒಂದು ಆಸೆ ಇತ್ತು. ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಾ. ಅಲ್ಲಿ ಕುಪ್ಪಳ್ಳಿ ರೋಡ್ ಅಂತ ಬೋರ್ಡ್ ಇತ್ತು. ಹಂಗೇ ನಾವು ಮ್ಯಾಪ್ ಹಾಕ್ಕೊಂಡು ರೋಡ್ಗೆ ಕ್ರಾಸ್ ಆಗಿಬಿಟ್ವಿ. ಅಲ್ಲಿಗೆ ಲಾಸ್ಟ್ ಹೋಟೆಲ್ಗಳು. ಅಲ್ಲಿಂದ ಒಂದು 30 ಕಿಲೋಮೀಟರ್ ಅಂತ ಇದ್ದಿದ್ದು. ಹೋಗಿದ್ದೀವಿ ಸುಮಾರು ದೂರ ಹಳ್ಳಿ ಒಳಗಡೆ ಹೋಗ್ಬಿಟ್ವಿ. ರೋಡು ಮ್ಯಾಪ್ ನೋಡಿಕೊಂಡು ಸಿಕ್ಕಾಪಟ್ಟೆ ದೂರ ಬಂದ್ವಿ. ಮಧ್ಯಾಹ್ನ 1:30-2 ಗಂಟೆ ಆದ್ರೂ ಒಂದು ಹೋಟೆಲ್ ಸಿಕ್ಕಲೇ ಇಲ್ಲ. ಆಮೇಲೆ ಇಲ್ಲಿ ಬರೋಕ್ಕಿಂತ ಮುಂಚೆನೇ ಮುಂದೆ ಹೋಗಿ ಅದ್ಯಾವುದೋ ಒಂದು ಹೋಟೆಲ್ ನಮಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಹಂಗಾಗಿ ವಿಡಿಯೋನೂ ಮಾಡಲಿಲ್ಲ. ಊಟ ಮಾಡಿಕೊಂಡು ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಬೆಳಗ್ಗೆ ತಿಂಡಿ ತಿಂದಿದ್ದೀವಿ ಅಂತ ಹೇಳ್ಬೋದು. ಊಟ ಮಾಡಿಕೊಂಡು ಆಮೇಲೆ ಇಲ್ಲಿ ಬಂದ್ವಿ. ಸಖತ್ತಾಗಿತ್ತು ಅಂತ ಹೇಳ್ಬೋದು. ನಮ್ಮದು ಪ್ಲ್ಯಾನ್ ಏನಿತ್ತು ಅಂತಂದರೆ ಕುವೆಂಪು ಅವ್ರ ಮನೆ ನೋಡಿದ ಮೇಲೆಲ್ಲ ಮುಂಚೆಯಿಂದನೂ ಪ್ಲ್ಯಾನ್ ಇರೋದು ಈ ಥರ ಮನೆ ಕಟ್ಟಿಸ್ಕೋಬೇಕು. ಬಿಲ್ಡಿಂಗ್ ಎಲ್ಲ ನಮ್ಗೆ ಅಷ್ಟು ಇಷ್ಟ ಆಗಲ್ಲ. ನನ್ನ ಹಸ್ಬೆಂಡು ಪ್ಲ್ಯಾನ್ ಇರೋದೇ ಈ ಥರ ಮನೆ ಕಟ್ಟಿಸ್ಬೇಕು ಅಂತ. ತುಂಬ ಡ್ರೀಮ್ ಇದೆ. ಏನೇನು ಅಂತೇಳಿ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಈ ಮನೆಯನ್ನು ನೋಡುವಾಗೂ ಅಂದರೆ ಇವ್ರ ಮನೆ ಈ ಥರ ಇದೆ ಅನ್ನೋದು ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಹಳೆ ಕಾಲದ ಮನೆ ಥರ ಕಟ್ಟಬೇಕು ಈ ಥರ ಪ್ಲ್ಯಾನ್ ಇದ್ದಿದ್ದಷ್ಟೇ. ಆದರೆ ಇಲ್ಲಿ ನೋಡುವಾಗ ಸಾಕಷ್ಟು ಐಡಿಯಾಗಳೆಲ್ಲ ಸಿಕ್ತು. ನೋಡಿಬಿಟ್ಟು ಹಸ್ಬೆಂಡ್ಗೂ ಹೇಳ್ತಾ ಇದ್ದೆ, ನಾನು ಇದೇ ಥರ ಅಲ್ವಾ ಹೇಳಿದ್ದು, ಹಿಂಗೆ ಮನೆ ಕಟ್ಟೋಣ ಹಂಗೆ ಹಿಂಗೆ ಅಂತ ಹೇಳಿ. ಆದರೆ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ರಂತೂ ನನಗಂತೂ ಸಖತ್ ಇಷ್ಟ ಆಗಿರೋದು. ಬಟ್ ಏನು ಅಲ್ಲಿ ಟಿಕೆಟ್ ತೊಗೊಳ್ಳುವಾಗ ಒಳಗಡೆ ಫೋಟೋಸು ವೀಡಿಯೋಸ್ ಏನು ಅಲೋ ಇಲ್ಲ ಅಂತ ಹೇಳಿಬಿಟ್ರು. ಸ್ವಲ್ಪ ಬೇಜಾರಾಯಿತು. ಬಟ್ ನಾವೇ ನೋಡ್ಕೊಂಬಂದ್ವಿ. ಸಿಕ್ಕಾಪಟ್ಟೆ ಖುಷಿಯಾಯಿತು ಅಂತ ಹೇಳ್ಬೋದು. ಮುಂಚೆಗಿಂತ ಇವಾಗ ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾವು ಕೂಡ ಇದೇ ಥರ ಮನೆ ಕಟ್ಟಿಸ್ಕೋಬೇಕು ಅನ್ನೋದೊಂದು ಡ್ರೀಮ್ ಇದೆ. ಯಾರಾದರೂ ಹೋದರೆ ನಮ್ಮ ಡ್ರೀಮ್ ಏನು ಅಂತೇಳಿ ನೋಡಿದವರಿಗೆ ಅಥವಾ ಮುಂದೆ ನೋಡೋರಿಗೆ ಗೊತ್ತಾಗುತ್ತೆ ಈ ಥರ ಮನೆನ ಅಂತ. ಹಂಗೆ ಇಲ್ಲಿ ಟಿಕೆಟು ಬಂದು 20 ರೂಪೀಸ್ ಏನೋ ಇತ್ತು ಅನಿಸುತ್ತೆ. 10 ವರ್ಷದ ಮೇಲ್ಗಡೆ ಅವರಿಗೆ. ಅಪ್ಪುಗೆ ಟಿಕೆಟ್ ಇರಲಿಲ್ಲ. ಆಮೇಲೆ ಒಳಗಡೆ ಹೋಗಿ ಎಲ್ಲ ನೋಡಿಕೊಂಡು ಆಚೆ ಬಂದ್ವಿ. ಭಾನುವಾರದ ಕತೆ ಹಿಂಗಾಗೋಯ್ತು. ಕಂಡು ಆಮೇಲೆ ಇಷ್ಟೆಲ್ಲ ಲೇಟಾಗಿ ಊಟ ತಿಂದಿದ್ದರಿಂದ ಮುಂದೆ ಆ ಟಿಕೆಟಲ್ಲೇ ಕೊಟ್ಟಿದ್ರು ಇನ್ನೂ ಏನೇನೆಲ್ಲ ನೋಡೋದಿದೆ ಅಂತ. ಬಟ್ ಯಾವುದೂ ನೋಡೋಕ್ಕೆ ಅಷ್ಟೊಂದು ಮನಸ್ಸೇ ಇರಲಿಲ್ಲ. ಫುಲ್ಲು ಗ್ಯಾಸ್ಟ್ರಿಕ್ ಥರ ಎಲ್ಲ ಆಗಿ ಸುಸ್ತೆಲ್ಲ ಆಗ್ತಾಯಿತ್ತು. ಹಿಂಗಾಗ್ಬಿಟ್ಟು ಬೇರೆ ಏನೂ ನೋಡೋಕ್ಕೆ ಹೋಗಲಿಲ್ಲ. ಮನೆ ಒಂದು ನೋಡಿಕೊಂಡು ವಾಪಸ್ ಬಂದ್ವಿ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಮಳೆನೂ ಬರ್ತಾಯಿತ್ತು ಅಲ್ಲಲ್ಲೇ. ಆಮೇಲೆ ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವು. ಅಷ್ಟು ಚೆನ್ನಾಗಿತ್ತು. ಅದು ಬಿಟ್ಟರೆ ನಮಗೆ ಸ್ವಲ್ಪ ಅದೇ ಊಟ ಲೇಟಾಗಿ ಮಾಡಿದ್ರಿಂದ ಹಂಗೆ ಪ್ರಾಬ್ಲಮ್ ಆಗ್ತಾಯಿತ್ತು. ಬಿಟ್ಟರೆ ಇನ್ನೆಲ್ಲ ನೋಡೋದಕ್ಕೆ ಮಾತ್ರ ತೀರ್ಥಹಳ್ಳಿಗೆ ಹೋಗಬೇಕು ಅನ್ನೋದೊಂದಿತ್ತು. ನೋಡ್ಕೊಂಬಂದಿದ್ದು ಸಖತ್ ಖುಷಿ ಆಯಿತು. ನೀವು ಯಾರಾದರೂ ಹಂಗೆ ಅಂದ್ಕೊಂಡಿದ್ರೆ ನಾನು ಹೇಳ್ತಾ ಇದ್ದೀನಿ, ಫಸ್ಟ್ ಹೋಗಿ ನೋಡಿ ತೀರ್ಥಹಳ್ಳಿ ಕಡೆ. ವಾತಾವರಣ ಆಗಲಿ ಒಂದು ಏನು ಫುಲ್ಲು ಎಲ್ಲನೂ ಚೆನ್ನಾಗಿದೆ ಅಂತ ಹೇಳ್ಬೋದು. ಕುವೆಂಪು ಮನೆ ಆಗಲಿ, ಕುವೆಂಪು ಸ್ಮಾರಕ ಅವೆಲ್ಲನೂ ತುಂಬ ಚೆನ್ನಾಗಿದೆ. ಕೆಳಗೆ ಇಳಿಯೋದಕ್ಕೆ ಆಗಲಿಲ್ಲ. ಒಂದಷ್ಟು ರೀಲ್ಸ್ ಏನಾದರೂ ಮಾಡ್ಕೊಳ್ಳೋದಕ್ಕೂ ಕೂಡ ಮಳೆ ಇದ್ದಿದ್ದರಿಂದ. ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ರೋಡಲ್ಲಿ ಮಾತ್ರ ಮಾಡಿದ್ದೀನಿ ಅಂತ ಅಂದ್ಕೋಬೇಡಿ. ಸ್ವಲ್ಪನೇ ವಿಡಿಯೋನ ಹಾಕಿದ್ದೀನಿ. ಆ ಒಂದು ನೇಚರ್ ನಿಮಗೂ ಇಷ್ಟ ಆಗುತ್ತೆ ಅಂತ ಹಂಗಾಗಿ ಹೇಳ್ತಿರೋದು. ಪೂರ್ತಿಯಾಗಿ ವಿಡಿಯೋನ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲಾಸ್ಟಲ್ಲಿ ಒಂದು ಕೋತಿಗಳು ಸಾಲ ಕೂತ್ಕೊಂಡಿರೋದನ್ನು ವಿಡಿಯೋ ಮಾಡಿದ್ದೀನಿ. ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಸ್ಲೋ ಮೋಷನಲ್ಲಿ ಹಾಕಿದ್ದೀನಿ. ಸಖತ್ ಚೆನ್ನಾಗಿತ್ತು.
ಲೈನಿಗೆ ಈ ಸ್ಕೂಲ್ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲಿ ಊಟಕ್ಕೆ ನಿಂತ್ಕೋತಾರಲ್ಲ ಆ ಥರ ಇಷ್ಟಿಷ್ಟು ಗ್ಯಾಪಲ್ಲಿ ಕೋವಿಡ್ ಇರುವಾಗ ಗ್ಯಾಪಲ್ಲಿ ನಿಂತ್ಕೋತಿರಲ್ಲ ಲೈನಿಗೆ ಆ ಥರ ಇತ್ತು ಅಂತ ಶೇರ್ ಮಾಡಿದ್ದೀನಿ. ಇಷ್ಟ ಆಗಿದೆ ಅನ್ಕೋತೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ.